ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣ ಸಂಬಂಧ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಇವತ್ತು ಕೋರ್ಟ್ಗೆ ಸಿಐಡಿ ಪೊಲೀಸರು ಹಾಜರುಪಡಿಸಿದ್ರು. ಬಿಕಾಸ್ ಇವತ್ತು ಭೈರತಿ ಬಸವರಾಜ್ ಅವರ ಸಿಐಡಿ ಕಸ್ಟಡಿ ಅಂತ್ಯ ಆಗಿತ್ತು. ಬೆಂಗಳೂರಿನ 42ನೇ ಎಸಿಜೆಎಂಗೆ ಹಾಜರುಪಡಿಸಿದ್ರು ಅಧಿಕಾರಿಗಳು. ಮತ್ತೆ ಭೈರತಿ ಬಸವರಾಜನ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ವಿಚಾರಣೆ ಫೆಬ್ರವರಿ 24ಕ್ಕೆ ಕೋರ್ಟ್ ಮುಂದೂಡಿತ್ತು. ಆದರೆ ಸದ್ಯ 26ರವರೆಗೂ 6 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ನೀಡಿದೆ. ಸುಮಾರು 6ರಿಂದ 7 ತಿಂಗಳ ಕಾಲ ಭೈರತಿ ಬಸವರಾಜ್ ಅವರು ಸಿಕ್ಕಿರಲಿಲ್ಲ. ಸುಪ್ರೀಂ ಕೋರ್ಟ್ ಸಮೇತ ಜಾಮೀನು ಅರ್ಜಿ ವಜಾ ಆದ ನಂತರ ಏರ್ಪೋರ್ಟ್ನಲ್ಲಿ ಶರಣಾಗಿದ್ರು. ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿದ್ರು ಸಿಐಡಿ ಅಧಿಕಾರಿಗಳು. ತದನಂತರ ಹಾಸ್ಪಿಟಲೈಸ್ ಮಾಡಲಾಗಿತ್ತು. ಈಗ ಸಿಐಡಿ ತನ್ನ ಕಸ್ಟಡಿ ಅವಧಿ ಮುಗಿದ ನಂತರ ಇವತ್ತು ಕೋರ್ಟ್ ಮುಂದೆ ಅವರನ್ನು ಹಾಜರುಪಡಿಸಿದ್ರು. ಆದರೆ ಈಗ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನ 6 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿದೆ. ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಭೈರತಿ ಬಸವರಾಜ್ಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಬಹಳ ಸುಲಭವಾಗಿ ಜಾಮೀನು ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು, ಆದರೆ ಜಾಮೀನು ಸಿಗಲಿಲ್ಲ. ಈಗ ಜಾಮೀನು ಅರ್ಜಿ ವಿಚಾರಣೆನೂ ಮುಂದಕ್ಕೆ ಹೋಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕೂಡ ಕೋರ್ಟ್ ನೀಡಿದೆ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ವೆಂಕಟೇಶ್? ಸಿಂಧೂರ, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಭೈರತಿ ಬಸವರಾಜ್ ಸಿಐಡಿ ಅವರ ಅಂತ್ಯ ಕೂಡ ಆಗಿರುವಂಥದ್ದು, ಅಂದರೆ ಕಸ್ಟಡಿ ಅಂತ್ಯ ಆಗಿದೆ. ಹಾಗಾಗಿ ಅವರನ್ನು ಕೂಡ ಪರಪ್ನಗರ ಜೈಲಿಗೆ ಕಳಿಸಿದ್ದಾರೆ. 6 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಮಾಡಿದ್ದಾರೆ. ಈ ಮಧ್ಯೆ ಕೂಡ ಅವರು ಜಾಮೀನಿಗೆ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಆದರೆ SPP ಅವರು ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶ ಕೇಳಿದ್ರು. ಸೋಮವಾರ ಅವರು ಆಕ್ಷೇಪಣೆ ಸಲ್ಲಿಸ್ತಾರೆ. ಹಾಗಾಗಿ ಇದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಅಂದೇ ಆಗುತ್ತೆ. ಆದರೆ ಈಗ 6 ದಿನಗಳ ಕಾಲ ಅವರು ಜೈಲಲ್ಲಿ ಇರಬೇಕಾಯ್ತು. ಅದರೊಳಗಡೆ ಈಗ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ಏನಾದರೂ ಅವರಿಗೆ ಜಾಮೀನನ್ನು ಷರತ್ತುಬದ್ಧ ಜಾಮೀನನ್ನು ನೀಡುತ್ತಾ ಅಥವಾ ಇಲ್ವಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಪ್ರಮುಖ ಆರೋಪಿಗಳೇನಿದ್ದಾರೆ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ಪಡೆಯೋದಕ್ಕೂ ಕೂಡ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಜಗ್ಗ ಕೊಟ್ಟಂತ ಹೇಳಿಕೆಗಳ ಆಧಾರದ ಮೇಲೆ ಶಾಸಕರನ್ನು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು. ಈಗ ಅವರು ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಕೂಡ ಕಿರಣ್ ಮತ್ತು ಜಗದೀಶ್ ಏನಿದ್ದಾರೆ ಇಬ್ಬರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಹಾಗಾಗಿ ಬಾಡಿ ವಾರೆಂಟ್ ಮೇಲೆ ಇಬ್ಬರನ್ನು ಒಂದು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನು 6 ದಿನಗಳ ಕಾಲ ಅಂತ ಹೇಳಿದ್ರೆ ಭೈರತಿ ಬಸವರಾಜ್ ಅವರಿಗೆ ಜೈಲೇ ಗತಿಯಾಗಿರುವಂತಹದ್ದು. ಸಿಂಧೂರ, ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.